ಏಯ್ ಇನ್ನೂ ಎಲ್ಲೋ ಆ ಹುಡುಗಿ ಬರಲೇ ಅಲ್ಲ. ಸ್ಕೂಲಿಂದ ಬರ್ತಾ ಇದೆಯಾ ಪುಟ? ಹೌದು ಅಂಕಲ್. ಈ ಅಡ್ರೆಸ್ ಎಲ್ಲಿ ಬರುತ್ತೆ ಸ್ವಲ್ಪ ನೋಡಿ ಹೇಳ್ತೀಯಾ? ಇದು ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡೋದು ಕಳ್ಳೆಪುರಿ ತಿನ್ನೋಷ್ಟು ಈಸಿ ಅನ್ಕೊಂಡಿದ್ದೀನಾ? ರೀ ಭರತ್ ಸರ್, ಇವ್ರನ್ನ ಹೇಳ್ಕೊಂಡೋಗಿ ಈ ಏರಿಯಾ ಸ್ಟೇಷನ್ ಲಿಮಿಟ್ಸಲ್ಲಿ ಹಾಕಿ ಬನ್ನಿರಿ. ಇಮಿಡಿಯೇಟಾಗಿ FIR ಫೈಲ್ ಮಾಡಿ ಚಾರ್ಜ್ ಶೀಟ್ ಹಾಕೋಕೆ ಹೇಳಿ. ಓಕೆ ಸರ್. ಏಯ್ ಪುಟಿ, ನಿಮ್ಮಪ್ಪ ಯಾರು ಅಂತ ನನಗೆ ಗೊತ್ತು. ನಾನೇ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಬಾ. ಸರಿ ಅಂಕಲ್. ಅರ್ಚನಾ ಅಕ್ಕ ಹತ್ರ ಹಸ್ಬೆಂಡ್ ಏನು ಮಾತಾಡ್ತಿರ್ಬೋದು, ಅದಕ್ಕೆ ಅಕ್ಕ ಏನು ಉತ್ತರ ಕೊಡ್ತಿರ್ಬೋದು ಒಂದು ಗೊತ್ತಾಗ್ತಿಲ್ವಲ್ಲ. ಆದರೆ ನಾನು ಇದನ್ನೆಲ್ಲ ಹಸ್ಬೆಂಡಿಗೆ ಹೇಳಿದೆ ಅಂತ ಅಕ್ಕ ಖಂಡಿತ ಕೋಪ ಮಾಡ್ಕೊಂಡಿರ್ತಾರೆ. ಏನು ಮಾಡಲಿ ನೋಡೋಣ. ಹಸ್ಬೆಂಡ್ ಬಂದಮೇಲೆ ಅವರಿಂದ ವಿಷಯ ತಿಳ್ಕೊತೀನಿ. ಹಾಗೆ ಅರ್ಚನಾ ಅಕ್ಕ ಮತ್ತು ರಾಹುಲು ದೂರ ಆಗಿದ್ದಾರೆ ಅಂತ ಈ ಮನೇಲಿ ಬೇರೆ ಯಾರಿಗೂ ಗೊತ್ತಾಗದಿರೋದೇ ಒಳ್ಳೇದು. ಅರ್ಚನಾ ಅಕ್ಕನ ಜೀವನ ಹಿಂಗಾಯ್ತು ಅಂತ ಒಂದು ಕಡೆ ಬೇಜಾರಿದ್ರೆ, ಇನ್ನೊಂದು ಕಡೆ ಭಾವ ಮತ್ತು ಸೌಂದರ್ಯ ಚೆನ್ನಾಗಿರ್ಬೇಕು ಅನ್ನೋ ಆಸೆ. ಅವ್ರಿಗೆ ಆದಷ್ಟು ಬೇಗ ಮಕ್ಕಳಾಗಬೇಕು. ಆ ಮಕ್ಕಳು ಈ ಮನೇನ ಮುನ್ನಡೆಸ್ಕೊಂಡು ಹೋಗೋ ಥರ ಆಗಬೇಕು. ಅದಕ್ಕೆ ತಾನೇ ಭಾವನ ಕರೆಸಿದ್ದು. ಅವರಿಬ್ಬರು ಸಂಬಂಧ ಗಟ್ಟಿ ಆದರೆ ಸೌಂದರ್ಯನೂ ಸರಿ ಹೋಗ್ಬೋದು ಅನ್ಸುತ್ತೆ. ಯಾವ ಹೆಣ್ಣಿಗಾಗ್ಲಿ ಅವಳ ಗಂಡ ಇಲ್ಲದೆ ಬದುಕೋದು ಕಷ್ಟನೇ ಅಲ್ವಾ? ಕರೆಕ್ಟ್ ಆಗಿ ಹೇಳಿದೆ ದಿಶಾ. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಆಕ್ಚುಲಿ ಗುರು ಇಲ್ಲದೆ ನಾನು ಇಷ್ಟು ದಿನ ತುಂಬಾ ಬೇಜಾರಾಗಿದ್ದೆ. ಅವ್ರು ಇಲ್ಲಿಗೆ ಬಂದಿದ್ದು ನನಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ? ಇದಕ್ಕೆಲ್ಲ ಕಾರಣ ನೀನೇ. ನಿನಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ದಿಶಾ. ಯಾಕೆ ಒಂಥರ ಆಗ್ಬಿಟ್ಟೆ? ಏನಾಯ್ತು? ನಥಿಂಗ್ ಸೌಂದರ್ಯ, ನಥಿಂಗ್ ಟು ವರಿ. ಗುಡ್. ನೀನೇ ಈ ಮನೆಗೆ ಪರ್ಫೆಕ್ಟ್ ಸೊಸೆ ಆಗ್ತೀಯ ಅಂತ ಕಾಣಿಸುತ್ತೆ. ಯಾಕಂದರೆ ಮೈ ಚಾಯ್ಸ್ ಕಾಂಟ್ ಗೋ ರಾಂಗ್. ಇನ್ಮೇಲೆ ಏನೇ ಡೆಸಿಷನ್ಸ್ ತೊಗೋಬೇಕಾಗಿದ್ರು ಯು ಕ್ಯಾನ್ ಗೋ ಹೆಡ್. ನಾನೇನು ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ. ಹೌದು ಸರ್, ಕರೆಕ್ಟಾಗಿ ಹೇಳಿದ್ರಿ. ಇವತ್ತು ನೀವೇನು ಮಾಡಿದ್ರು ಜಯಂತಿಗೆ. ಏನ್ ಸರ್ ಇದು? ನಮ್ಮ ಸೀನಿಯರ್ ಆಫೀಸರ್ ಮಗಳನ್ನ ಕಿಡ್ನಾಪ್ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರಂತೆ. ನಾಗರಾಜ್, ಸ್ಕೆಚ್ಚು ಯಾವತ್ತೋ ಹಾಕಿದ್ರು, ಆದರೆ ಅದೇ ಇವತ್ತು ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಆ ಟೈಮಲ್ಲಿ ನಾನು ಹೇಗೋ ಅಲ್ಲೇ ಹೋಗ್ತಿದ್ದೆ, ನನ್ನ ಕಣ್ಣಿಗೆ ಬಿತ್ತು ಕಾಪಾಡಿದೆ. ಸರ್, ಅದಕ್ಕೆ IR ಆಫೀಸರು ಏನಂದ್ರು ಸರ್? ಆದಷ್ಟು ಬೇಗ ಪ್ರಮೋಷನ್ ಕೊಡ್ತೀನಿ ಹಾಗಂದ್ರ? ಹಾಗಂತ ನೀವು ಅನ್ಕೋಬೇಡಿ. ಎನಿ ಟೈಮ್ ನನ್ನ ಹೆಲ್ಪು ಸಪೋರ್ಟು ನಿಮ್ಗಿರುತ್ತೆ ಅಂತ ಹೇಳಿದ್ರು ಅಷ್ಟೇ. ನೈ ಸರ್, ಸೂಪರ್ ಕೆಲಸ ಮಾಡಿದ್ದೀರಾ. ಥ್ಯಾಂಕ್ ಯು ಮಿಸ್ಟರ್ ನಾಗರಾಜ್. ಈಗ ನಿಮಗೂ ಒಳ್ಳೆ ಕೆಲಸನ ವಹಿಸ್ತೀನಿ, ಡೋಂಟ್ ವರಿ. ಏನು ಹೇಳಿ ಸರ್? ಏನಾದ್ರೂ ಕಾಪಾಡ್ಬೇಕಾ ಹೇಳಿ, ಜಸ್ಟ್ ಹೋಗಿ ಬಂದ್ಬಿಡ್ತೀನಿ. ಖಂಡಿತ ಇಲ್ಲ. ನಿಮ್ಮ ಸರ್ವೀಸಲ್ಲಿ ಕ್ಲಿಯರ್ ಆಗದೆ ಕೊಳತು ನಾರ್ತಿರೋ ಹಳೇ ಫೈಲ್ಗಳು ಯಾವ್ದ್ಯಾವ್ದು ಇದೆಯೋ ಅದನ್ನೆಲ್ಲ ತಗೊಂಬನ್ನಿ. ಸರ್, ಏನು ಹೇಳ್ತಿದ್ದೀರಾ? ಅದನ್ನೆಲ್ಲ ನಾನು ಮಾಡಬೇಕಾ? ನೀವೊಬ್ಬರೇ ಮಾಡಬೇಕು. ಅವ್ರಿಗೆಲ್ಲ ಬೇರೆ ಕೆಲಸ ಹೇಳಿದ್ದೀನಿ ನಾಗರಾಜ್. ನಾನೀಗ ಪೆಂಡಿಂಗ್ ಕೇಸ್ಗಳನ್ನ ರೀಇನ್ವೆಸ್ಟಿಗೇಟ್ ಮಾಡೋದ್ರಿಂದ ಇದನ್ನೆಲ್ಲ ನೀವೇ ಮಾಡಬೇಕು. ಹೋಗಿ ತಗೊಂಬನ್ನಿ. ರಾಹುಲ್ ಜೊತೆ ಅವಳು ಚೆನ್ನಾಗಿರೋ ಥರನೇ ನಾಟಕ ಮಾಡಿದ್ಲು. ನೀವು ಹೇಳ್ದಂಗೆ ಅವಳಿಗೆ ನನ್ನ ಹತ್ರ ಈ ರಾಹುಲ್ ವಿಚಾರನ ಹೇಳೋಕ್ಕೆ ಮನಸ್ಸಿಲ್ಲ ಅನ್ಸುತ್ತೆ.
ರಚ್ಚು ಈ ಥರ ನೋಡೋಕ್ಕಾಗಲ್ಲ ನನಗೆ. ನಾನು ದೀಪ ಅವ್ರು ಸೇರಿಕೊಂಡು ಕಷ್ಟಪಟ್ಟು ಅವಳು ಮದುವೆ ಮಾಡಿಸಿದ್ದು. ದೀಪ ಅವ್ರಿಗೆ ರಾಹುಲ್ ಅವ್ರ ಮೇಲೆ ತುಂಬ ನಂಬಿಕೆ ಇತ್ತು. ಈಗ ಅದೇ ವ್ಯಕ್ತಿ ಅಚ್ಚುಗೆ ಇಷ್ಟು ಮೋಸ ಮಾಡ್ತಿದ್ದಾರೆ ಅಂದರೆ ಈ ವಿಚಾರ ಗೊತ್ತಾದರೆ ದೀಪ ಅವ್ರು ಎಷ್ಟು ನೊಂದ್ಕೋತಾರೋ ಏನೋ. ನೋಡಿ, ನೀವಾಗೆ ಹೋಗಿ ಅರ್ಚನಾ ಅಕ್ಕ ಹತ್ರ ರಾಹುಲ್ ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ. ನಾನು ನಿಮ್ಗೇನು ಹೇಳಿಲ್ಲ ಅನ್ನೋ ಥರನೇ ಇರ್ತೀನಿ. ಚಿರಾಗ್, ನನಗನ್ಸೋ ಪ್ರಕಾರ ಅವರಿಬ್ರು ಇನ್ಯಾವತ್ತೂ ಒಂದಾಗಲ್ಲ ಅನ್ಸುತ್ತೆ. ನಾವು ಏನೇ ಟ್ರೈ ಮಾಡಿದ್ರು ಯೂಸ್ ಇಲ್ಲ. ಅರ್ಚನಾ ಅಕ್ಕ ಜೀವನದಿಂದ ರಾಹುಲ್ ಅವರು ತುಂಬ ದೂರ ಹೊರಟೋಗಿದ್ದಾರೆ. ಸದ್ಯಕ್ಕೆ ಅಕ್ಕನ ಜೊತೆ ಇದ್ದು ಅವ್ರ ಪ್ರತಿ ಮೂಮೆಂಟಲ್ಲೂ ಖುಷಿಯಾಗಿರೋ ಥರ ನೋಡ್ಕೋಬೇಕು. ದೀಪ ಅವ್ರ ಜೊತೆ ಅಕ್ಕ ಎಷ್ಟು ಕ್ಲೋಸ್ ಆಗಿದ್ರು ಅಷ್ಟೇ ಕ್ಲೋಸ್ ಆಗಿ ನನ್ನ ಜೊತೆನೂ ಇದ್ದಾರೆ, ಅಷ್ಟೇ ಪ್ರೀತಿಯಿಂದನೂ ಇರ್ತಾರೆ. ಅದಕ್ಕೆ ಅವರು ರಾಹುಲ್ ಅವ್ರ ಮಧ್ಯೆ ಏನು ನಡೀತು ಅಂತ ನನ್ನ ಹತ್ರ ಶೇರ್ ಮಾಡಿದ್ರು. ಬೇರೆ ರೀತಿ ಏನಾದರೂ ಸಮಸ್ಯೆ ಆಗಿದ್ದಿದ್ರೆ ಅದನ್ನು ಕ್ಲಿಯರ್ ಮಾಡ್ಬೋದಿತ್ತು. ಬಟ್ ಇದು ಸಂಬಂಧಗಳ ವಿಷಯ. ರಾಹುಲ್ ಅವರೇ ಅರ್ಚನಕ್ಕ ಬೇಡ ಅಂತ ದೂರ ಹೋದ್ಮೇಲೆ ನಾವೇನು ಮಾಡೋಕ್ಕಾಗತ್ತೆ ಚಿರಾಗ್? ನೀವು ಹೇಳ್ತಿರೋದು ಸರಿನೇ. ಇನ್ಮೇಲೆ ಅಚ್ಚುಗೆ ನಾವೇ ಜೊತೆಯಾಗಿ ನಿಲ್ಬೇಕು. ಅವಳಿಗೆ ಇನ್ಯಾವತ್ತೂ ಬೇಜಾರಾಗ್ತಿರೋ ಥರ ನಾವೇ ನೋಡ್ಕೋಬೇಕು.